ಏನಿ ಅಮಂಗಲದ ಆಂದೋಲನ? ಏನಿ ಹಣಕದ ಭೀಕರ ಕೇಕೆ? ಅದೇ ಶಬ್ದ ಭೀಮ ದ್ರೌಪದಿಯರ ನಗುವಿನ ಹಣಕದ ಕೇಕೆಯ ಶಬ್ದ. ಒಂದೊಂದು ದಿನ ವೀರ ಕೇಶರಿ ಕಡುಗಲಿಗಳಿಂದ ಕೂಡಿದ ಈ ಕೌರವನ ಸಭಾಂಗಣ ಹಿಂದಾಯಿತೇ ನಿಶ್ಶಬ್ದ ವಾತಾವರಣ. ಒಂದೊಂದು ದಿನ ಪಾಂಡವರ ಪರಮಸತಿ ಪಾಂಚಾಲಿಯ ಮಾನವರವರ ಹೊಗೆದು ಕರತಾಡನದಿ ನಡುಕು ನಲಿದ ಈ ಕೌರವರ ಸಭೆ ಇಂದಾಯಿತೇ ನಿಸ್ಸಭೆ. ಹದೋ ನೋಡು, ರಣಧೋಳು ಮುಡುಗೆದರಿ ನಿಂತಿಹಳು ರಕ್ತಾಕ್ಷಿ ಪಾಂಚಾಲಿ. ಕರಾಳ ಕುರು ಭೈರವಿಯ ತೆರೆದ ಬಾಯಿಗೆ ಹೆಬ್ಬಾಯಿಗೆ ಆಹುತಿ ಆಯಿತು ಈ ಕೌರವನ ಸಮೂಹದ ನರಬಲಿ. ಹೇ ಕದಲ ಕಲಿ ಕುರುರಾಯ, ಇದು ನೀ ಬಯಸಿದ ಊಟವಯ್ಯ, ಇದು ನೀ ಬಯಸಿದ. ಓ ಸುಯೋಧನ ಸಾಮ್ರಾಟ, ಇದೇ ನೀ ಛಲವಿಡಿದು ಬಯಸಿದೂಟ. ಇದು ಕ್ರೂರ ವಿಧಿಗೈದ ಮಾಯದಾಟ. ಇಲ್ಲ ಇಲ್ಲ, ಇದು ನಾವು ಮಾಡಿದ ಘೋರ ಕೃತ್ಯದಿಂದ ನಾವು ಮಾಡಿದ ಘೋರ ರಸದೂಟ. ನಾವು ಮಾಡಿದ ಘೋರ ರಸದೂಟ. ಭಾರತ ಕಲಿಸೋಮ ಆ ಭೀಷ್ಮ, ನಿನ್ನ ಛಲ ಸಾಧನೆಗಾಗಿ ಆಹುತಿಯಾದನು ರಣದಿ ನಿರ್ಣಾಮ. ಹತ್ತು ದಿನಗಳ ಘೋರ ಯುದ್ಧದಲ್ಲಿ ಅಜೇಯ ವಿಕ್ರಮ ವಿಜಯವನ್ನು ಸಾಧಿಸಿ ಪಾಂಡವರ ಹರಿದಳವ ತೆರೆದಿಟ್ಟ ಹೋ ಪಿತಾಮಹ ಭೀಷ್ಮಾಚಾರ್ಯರೇ, ನೀವು ಸಹ ಸೇರಿ ಮಲಗಿದಿರಾ ಸರಸಿಂಹಾಸನದಲ್ಲಿ. ಮಹಾವೀರ ಗುರುಶ್ರೇಷ್ಠ ದ್ರೋಣ, ನಿನ್ನ ಛಲ ಸಾಧನೆಗಾಗಿ ಆಹುತಿಯಾದನು ರಣದಿ ನಿರ್ಣಾಮ. ಚಕ್ರವ್ಯೂಹವ ರಚಿಸಿ ವಿಕ್ರಮ ವಿಜಯವನ್ನು ಸಾಧಿಸಿ ವಿಜಯ ಗೀತೆಯೊಂದಿಗೆ ಹಾರಾಡಿದ ಆಚಾರ್ಯರೇ, ನೀವು ಸಹ ಪರಲೋಕಕ್ಕೆ ಬೆಳೆಸಿದಿರ ಪಯಣ. ಆಚಾರ್ಯ ದ್ರೋಣರೇ,
ತ್ಯಾಗಜೀವಿ ಮಹಾರಣ ಕಲಿಕರ್ಣ ನಿನಗಾಗಿ ರಣದೊಳಗೆ ತನ್ನ ಹೃದಯವ ಸಿಗಿದು ನೀಗಿದನು ತನುಬಲ ಪಾರ್ಥನ ಪಂಚಗುಂಡಿಗೆಯ ಸೀಳಲು ಪಂಥಗೈದು ಪಾಂಡವರ ಹರಿದಳವ ತೆರೆದಿಟ್ಟ ಮಿತ್ರಕರ್ಣ, ನೀನು ನನ್ನನ್ನು ನಗಲಿದೆಯೋ? ಮಿತ್ರಕರ್ಣ, ನೀನು ನನ್ನನ್ನು ನಗಲಿದೆಯೋ? ಅಧಮ ಭೀಮನ ಮಧವ ಮರ್ಜಿಸಲು ಗರ್ಜಿಸಿ ನಿಲ್ಲನುಜ ದುಶ್ಯಾಸನ ನಿನಗಾಗಿ ರಣದೊಳಗೆ ನೀಗಿದನೋ ತನ್ನ ತನುವನ. ಆದಮ ಭೀಮನ ಮದವನ್ನು ಮರ್ದಿಸಲು ಎದೆ ತೊಟ್ಟು ನಿಂತ ನನ್ನನುಜ ಸಹೋದರ ದುಶ್ಯಾಸನ ಇಂದು ಬರಿದಾಯಿತೆ ನೀ ಕುಳಿತ ಸಿಂಹಾಸನ. ಸಹೋದರ ದುಶ್ಯಾಸನ, ನೀನು ನನ್ನನ್ನು ನಗಲಿದೆಯಾ? ಹೋಯಿತು, ಎಲ್ಲವೂ ಹೋಯಿತು. ಹೋ ನನ್ನ ಮಿತ್ರವರ್ಗದವರೇ, ನನ್ನನ್ನು ನಗಲಿ ತೊರೆದಿರೆಲ್ಲಿಗೆ? ಹಿರಿ ಹಿರಿ ಅಲ್ಲೇ ಇರಿ. ಇಂದು ನಾನಿರಬೇಕು, ಇಲ್ಲವೇ ಆ ಪಾಂಡವರಿರಬೇಕು. ನಾನೀಗಲೇ ರಣಾಂಗಣವನ್ನು ಪ್ರವೇಶಿಸುತ್ತೇನೆ. ನನ್ನ ಹಂಬಲವೆಂಬ ಹುಂಬುತನದ ಬಯಕೆಗಳೆಲ್ಲ ಹಂಬರದೆತ್ತರ ತೂರಾಡುವ ತರಗೆಲೆಯಂತಾಯಿದೆ ನನ್ನ ಬದುಕು. ಒಂದು 11 ಅಕ್ಷೋಣಿ ಸೈನ್ಯದೊಡನೆ ಯುದ್ಧವನ್ನು ಪ್ರಾರಂಭಿಸಿದಾಗ ನಮ್ಮ ಸೈನ್ಯದ ಕೂಗು ಮುಗಿಲು ಮುಟ್ಟುತ್ತಿತ್ತು. ಆದರೀಗ ನಾನೊಬ್ಬನೇ ಒಬ್ಬಟ್ಟಿಗನಾಗಿ ಉಳಿದಿದ್ದೇನೆ. ಭೀಷ್ಮರನ್ನು ಬಳಲಿಸಿ ದ್ರೋಣನನ್ನು ದೂಷಿಸಿದೆ, ಅಶ್ವತ್ಥಾಮನನ್ನು ಹಲ್ಲೆಗೆಳೆದು ಕರ್ಣನಿಗೆ ಸೇನಾಧಿಪತ್ಯ ಪಟ್ಟವನ್ನು ಕಟ್ಟಿ ಇಡೀ ಕುರು ಸಮೂಹವನ್ನೇ ಕುರುಕ್ಷೇತ್ರದ ರಣಮಾರಿಗೆ ಬಲಿ ಕೊಟ್ಟು ಬಿಟ್ಟೆ. ವೀರ ಯೋಧರೇ, ಮಳೆ ಚಳಿ ಗಾಳಿಗೆ ಹಂಜದೆ ಹಳುಕದೆ ಎದೆ ಕೊಟ್ಟು ಹೋರಾಡಿ ನನಗೋಸ್ಕರ ಪ್ರಾಣ ತೆತ್ತಿರಾ? ಅಯ್ಯೋ, ಈ ಮೃತ ದೇಹಗಳನ್ನು ನೋಡುತ್ತಿದ್ದರೆ ದುಃಖ ಹೊಮ್ಮಳಿಸಿ ಬರುತ್ತಿದೆ. ಎಲ್ಲಿ ನೋಡಿದರು ಬರೀ
ಎಲ್ಲಿ ಕಾಲಿಟ್ಟರೂ ಬರೀ ರಕ್ತದ ಕಲೆಗಳಿಂದಲೇ ಕೂಡಿರುವುದಲ್ಲ. ಓ ಶಕುನಿ ಮಾವ, ನೀನು ನನ್ನ ಹಿತೈಷಿ ಎಂದು ನಿನ್ನನ್ನು ನಂಬಿ ನಿನ್ನ ಮಾತನ್ನು ಕೇಳಿ ಇಡೀ ಕುರು ಸಮೂಹವನ್ನೇ ರಣಾಂಗಣಕ್ಕೆ ಬಲಿ ಕೊಟ್ಟು ಬಿಟ್ಟೆ. ಆಚಾರ್ಯ ಭೀಷ್ಮರೇ, ನೀವು ನನ್ನನ್ನಗಲಿದಿರಾ? ಅಯ್ಯೋ ಸಹೋದರ ದುಶ್ಯಾಸನ, ಅಯ್ಯೋ ನನ್ನ ತಾಮನು ನನಗೆ ಕಾಣುತ್ತಲೇ ಇಲ್ಲವಲ್ಲ. ಮಿತ್ರ ಕರ್ಣ, ನನ್ನ ಮಿತ್ರ ಕರ್ಣನೆಲ್ಲಿರುವನು? ಕರ್ಣ ಎಲ್ಲಿರುವೆ? ಕರ್ಣ 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 ಕರ್ಣ, ನೀನು ನನ್ನನ್ನು ನಗಲಿದೆಯಾ? ಕರ್ಣ, ದೇಹ ಎರಡಾದರೂ ಜೀವ ಒಂದೇ ಎನ್ನುವಂತೆ ಇದ್ದೇವಲ್ಲೋ. ಕರ್ಣ, ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂಬ ನಿನ್ನ ಮಾತಿಗೆ ಬೆಲೆ ಕೊಟ್ಟೆಯೇ ಹೊರತು ನನ್ನ ಸ್ನೇಹಕ್ಕೆ ಕವಡೆಯ ಕೆಮ್ಮತ್ತಾದರೂ ಕಟ್ಟಲಿಲ್ಲವಲ್ಲೋ. ತೊಟ್ಟ ಬಾಣವನ್ನು ತೊಟ್ಟರೆ ಹಿಟ್ಟಾಣೆಗೆ ಕೆಡುಕೋದೀತೆಂದು ಕೆಟ್ಟವರ ಕೂಟ ಸಾಧನೆಗೆ ಬಲಿಯಾದ ಮಿತ್ರ ಕರ್ಣನನ್ನು ಹರಣಗೈದ ಹಂತಕನನ್ನು ಹರಣಗೈಯದಿರುವರೇ ಈ ಪ್ರಭಂಜನ ಸುತ ವೈರಿ. ನನ್ನ ಸಹೋದರ ದುಶ್ಯಾಸನನ ಓಳರ ಕರುಳಿರಿದ ಅವನ ಸುತಲ ಗುಂಡಿಗೆಯನ್ನು ಸೇರಿ ಅವನ ಬಿಸಿ ರಕ್ತಪಾನ ಮಾಡದಿರುವರೇ ಈ ಛಲದಂಕಮಲ್ಲ. ಓ ಚಂದ್ರಕುಲ ಚಕ್ರೇಶ್ವರನನ್ನಾದ ನನ್ನ ಗದಾದಂಡವೇ, ಈ ದುರ್ಯೋಧನನ ಬಾಹುಬಂಧನದಲ್ಲಿ ಬಂಧಿತನಾಗಿ ನನ್ನ ಜನ್ಮ ವೈರಿಯಾದ ಆ ಋತೋದರನ ಹೃದಯ ವೇದಿಕೆಯನ್ನೊಮ್ಮೆ ಬಳಿಸುವ. ನಾನೀಗಲೇ ಹೋಗಿ ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದಿ ಆನಂತರ ಪಾಂಡವರನ್ನು ಮಾಡುತ್ತೇನೆ. ಹೇಳಿ ಅದಮನೆ, ನಿನ್ನ ಅಕ್ಷೋಣಿ ಕುರು ಸೈನ್ಯವನ್ನು ಈ ಕುರುಕ್ಷೇತ್ರ ರಣಬೋರಿಗೆ ಔತಣ ಕೊಟ್ಟು ಜೀವಗಳ್ಳನಂತೆ ತಲೆಮರೆಸಿಕೊಂಡಿರುವ ನಿನ್ನ ಗೆಳೆಯ ಕರ್ಣನಲ್ಲಿ ಈಗ ನಿನ್ನ ತಾತ ದುಶ್ಯಾಸನ ಈಗಲ್ಲಿ ನಿನ್ನ ಮಾವನರಾದವ ಆ ಶಕುನಿಯಲ್ಲಿ ಅವರೆಲ್ಲರನ್ನೂ ರಣಮಾರಿಗೆ ಬಲಿಕೊಟ್ಟು ಜೀವದಾಸೆಯಿಂದ ಬಚ್ಚಿಟ್ಟುಕೊಂಡಿರುವ ದ್ರೋಹಿ ಕೃಷ್ಣ. ಎಲ್ಲಿ ಹುಡುಕಿದರೂ ಆ ಕೌರವನ ಸುಳಿವೇ ಕಾಣುತ್ತಿಲ್ಲವಲ್ಲ. ಈಗೇನು ಮಾಡುವುದು ಕೃಷ್ಣ, ಈಗೇನು ಮಾಡುವುದು? ಭೀಮಸೇನ, ಆವೇಶ ಬೇಡ. ಗರತಿ ಭಾನುಮತಿ ಭೀಷ್ಮರಿಂದ ಪಡೆದು ತಂದುಕೊಟ್ಟ ಜಲಸ್ತಂಭನ ರತ್ನ ನೀರಿನೊಳಗೆ 3 ದಿನಗಳ ಕಾಲ ತಡೆಯುವುದು ಕೌರವನ ಪ್ರಾಣವನ್ನು. ನಿನ್ನ ವೀರೋಕ್ತಿಯ ನುಡಿಗಳಿಂದ ಹೊರಗಡೆ ಕರೆಯೇ ಅವನನ್ನು.
ಎಳವೆಳವೋ ದುರ್ಯೋಧನ, ನಿನ್ನ ಕುರುವಂಶವನ್ನು ಈ ರಣರಂಗದಲ್ಲಿ ಬಲಿಕೊಟ್ಟು ಮೊಸಳೆಯಂತೆ ನೀರಿನಲ್ಲಿ ಅವಿತುಕೊಂಡಿರುವೆಯಾ? ಹೇಳಿ, ನಿನ್ನ ಹೆತ್ತಮ್ಮ ನಿನ್ನನ್ನು ಗಂಡದೆಯ ಗಂಡೆಂದು ಅಡದಿದ್ದರೆ ಈ ಗಂಡುಗಳೊಂದಿಗೆ ಕಾದೋಡು ಬಾ. ನಿನ್ನ ನಾಲಿಗೆಯನ್ನು ಹಲ್ಲಿಯೇ ತಡೆ. ಬಂಡಿ ಹನ್ನವನ್ನುಂಡು ತಿಂದು ತೇಗುವ ಲಂಡನಿಗೆ ಹೇಗೆ ತಿಳಿಯಬೇಕೋ ವೀರರ ಪೌರುಷ, ಕಡಿಗಲಿಯ ಕೆಚ್ಚು. ಭೀಮ ತಾತ ಭೀಷ್ಮರ ಸಲಹೆಯಂತೆ ಕ್ಷಣಕಾಲ ವಿಶ್ರಾಂತಿ ಬಯಸಿದರೆ ಪರಂತು ಹೇಳಿಯಂತೆ ಅಲ್ಲವೋ? ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ನೀನು ನನ್ನನ್ನು ವಧಿಸಬಲ್ಲೆಯಾದರೆ ಧರಣಿಯ ಸಕಲ ಸಂಪದವು ನಿನ್ನದಾಗುವುದು. ದುರ್ಯೋಧನ, ನೀನು ನನ್ನನ್ನು ವಧಿಸಬಲ್ಲೆಯಾದರೆ ಆ ಚಂದಾರ್ಕವಾದ ಕೀರ್ತಿ ನಿನ್ನದಾಗುವುದು. ನಮ್ಮವರ ಕಾಳಗದಿಂದ ದಿಗಂತಗಳೇ ಜಾಯಿಗಳಲಿ, ಪಂಚಭೂತಗಳೇ ಜಾಯಿಕರಿಸಲೇ. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಕ್ಷಣಕಾಲ ವಿಶ್ರಾಂತಿ ಒಂದು. ಭಲೇ ದುರ್ಯೋಧನ, ಸಾಹಸಿ ಎಂದರೆ ನೀನೊಬ್ಬನೇನಯ್ಯ. ಭೀಮಸೇನ, ದುರ್ಯೋಧನನು ಎದೆತಟ್ಟಿ ಕಾಳಗ ಮಾಡುತ್ತಿರುವಂತೆ ನೀನು ಶೌರ್ಯದಿಂದ ಕಾಳಗ ಮಾಡು. ಕೃಷ್ಣ, ತೊಡೆಗೆ ಹೊಡೆ ಎಂದು ಸನ್ನೆ ಮಾಡಿ ಹೇಳುತ್ತಿರುವೆಯೋ? ದುರ್ಯೋಧನ, ಅಂದು ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಮಾಡುತ್ತಿರುವ ಸಮಯದಲ್ಲಿ ನೀನು ನಿನ್ನ ತೊಡೆಯನ್ನು ಚಪ್ಪರಿಸಿಕೊಂಡಿದೆಯಲ್ಲ, ಆ ವಿಷಯನ್ನು ಭೀಮನ ನೆನಪಿಗೆ ತಂದುಕೊಟ್ಟೆ ಅಷ್ಟೇ. ದುರ್ಯೋಧನ, ವಿಶ್ರಾಂತಿ ಅಗತ್ಯವಿಲ್ಲ. ಸಿದ್ಧನಾಗು. 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 ಇದೇ ಅಲ್ಲವೇ ನನ್ನ ಪತ್ನಿಯನ್ನು ತೊಡೆ ತಟ್ಟಿ ಕರೆದವನ ರಕ್ತ? ಪಾಂಚಾಲಿ! ಕೃಷ್ಣ, ಕೃಷ್ಣ, ಅಧರ್ಮ ಯುದ್ಧದಿಂದ ನನ್ನ ತೊಡೆಯೊಡೆಸಿದೆಯಾ ಕೃಷ್ಣ? ಬಂಧು ಬಾಂಧವರಿಲ್ಲ, ನೆರೆದ ಜನಜಂಗುಳಿ ಇಲ್ಲ, ಹೆಂಡಿರು ಮಕ್ಕಳು ಸುಳ್ಳು, ಬಂಧು ಬಾಂಧವರು ಸುಳ್ಳು, ಎಲ್ಲವೂ ಸುಳ್ಳು. ಸುಡುಗಾಡಿನ ಕಟ್ಟ ಕಡೆಗೆ ಕೃಷ್ಣ, ಒಂದು ಕ್ಷುದ್ರ ಕೀಟದ ವಿನಾಶಕ್ಕಾಗಿ ಇಷ್ಟೊಂದು ನರಹತ್ಯ ನರಕ ಕಾಂಡ ಸೃಷ್ಟಿಸಿದೆಯಾ ಕೃಷ್ಣ? ಎಲ್ಲವೋ ಪಾಪಿ, ಹೇ ಪಾಪಿ ದುರ್ಯೋಧನ, ನಿನ್ನ ಛಲಕ್ಕೋಸ್ಕರವಾಗಿ ಇಡೀ ಕುರುಕುಲವನ್ನೇ ಕುರುಕ್ಷೇತ್ರದ ರಣಮಾರಿಗೆ ಬಲಿ ಕೊಟ್ಟು ನಾನೊಬ್ಬನೇ ಒಬ್ಬಂಟಿಗನಾಗಿ ಉಳಿದಿರುವೆನಿಲ್ಲಿ.
ತಿರುಗಿಲ್ಲಿಗೆ ಬರಲು ಹೋಗುವೆನು ನಾನು ಈ ಭೂಮಿಯೊಳು. ಸೂರ್ಯ ಚಂದ್ರರಿರುವ ಪರ್ಯಂತ ಈ ನನ್ನ ಚರಿತ್ರೆಯು ಚಂದ್ರಾರ್ಕವಾಗಿ ಉಳಿಯಲಿ. ಅದೋ ನೋಡು, ಸ್ವರ್ಗದ ಬಾಗಿಲಿನಲ್ಲಿ ನನ್ನನುಜ ದುಶ್ಯಾಸನನು ನನ್ನನ್ನು ಕೈ ಬೀಸಿ ಕರೆಯುತ್ತಿದ್ದಾರೆ. ಗೆಳೆಯ ಮಿತ್ರ ಕರ್ಣ, ನಿನ್ನನ್ನಗಲಿ ಬದುಕುವ ಶಕ್ತಿ ನನಗಿಲ್ಲ. ಇದೋ ನಾನು ಬಂದೆ. ನಂದಿತೆ ಕುರುಕುಲ ನಂದಾದೀಪ ಹಳಿದನೆ ಕುರುಕುಲ ಪ್ರದೀಪ